ಮುದ್ದು ಗುಬೆ ಕಣ್ಣು ಪಿಳ ಪಿಳ ಮಾಡೋ ಅಂಚಲ್ಲ ಒಳ್ಳೆ ಒಟ್ಟು ಮುದ್ದಂಗೆ ಮಾಡ್ತೀನಿ ನಾನು ಒಳ್ಳೆ ಓದು 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 ಜಾನು ಬಳಿ ಇನ್ನೊಂದ್ಸಲ ಮಾಡು. ಪ್ರತಿದಿನದ ಹಾಗೆ ನಮ್ಮ ಯೋಯೋನ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಸುಮಾರು ದೂರ ಹೋದ್ಮೇಲೆ ರೋಡಲ್ಲಿ ಒಂದು ಗೂಬೆ ಕೂತ್ಕೊಂಡಿತ್ತು. ಅದನ್ನು ನೋಡಿ ನಮ್ಮ ಯೋಯೋ ಹತ್ತಿರ ಹೋದರೆ ಸ್ವಲ್ಪ ಹಾರಿಬಿಟ್ಟು ಮತ್ತೆ ಮುಂದೆ ಹೋಗಿ ಕೂತ್ಕೊಳ್ತು. ಅದಾದಮೇಲೆ ಮತ್ತೆ ಹತ್ತಿರ ಹೋದರೆ ನಾನು ಚೂರು ಹಾರಿಬಿಟ್ಟು ಮತ್ತೆ ರೋಡಲ್ಲೇ ಕೂತ್ಕೊಳ್ತು. ಆಮೇಲೆ ತಕ್ಷಣ ನಾನು ಮನೆಗೆ ಬಂದು ನಮ್ಮ ನಾಯಿನ ಮನೆಯಲ್ಲಿ ಬಿಟ್ಬಿಟ್ಟು ವಾಪಸ್ ಹೋದೆ. ಯಾಕೆಂದರೆ ಬೀದಿ ನಾಯಿ ತುಂಬ ಇರುತ್ತೆ, ಅಟ್ಯಾಕ್ ಮಾಡಿಬಿಟ್ರೆ ಯಾಕೋ ಹಾರೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಹೋದರೆ ನಾನು ಹೋದಾಗ ಎಲ್ಲಿ ಕೂತಿತ್ತೋ ಅಲ್ಲೇ ಮಧ್ಯೆ ರೋಡಲ್ಲಿ ಕೂತ್ಕೊಂಡಿತ್ತು. ಅದನ್ನು ಹಾಗೆ ಗ್ಲೌಸ್ ಹಾಕ್ಕೊಂಡು ಹಿಡ್ಕೊಂಡು ಗಾಡಿ ಬಾಕ್ಸಲ್ಲಿ ಮುಂದ್ಗಡೆ ಇಟ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಬಂದ ತಕ್ಷಣ ಅದನ್ನು ಒಂದು ಕಾರ್ಟೂನ್ ಬಾಕ್ಸ್ ಒಳಗಡೆ ಬಟ್ಟೆಯನ್ನು ಹಾಕಿಬಿಟ್ಟು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳೋ ಥರ ಅದನ್ನು ನೋಡ್ಕೊಂಡಿದ್ದಾಯಿತು. ಮನೆಗೆ ಬಂದೊಂದು ಸ್ವಲ್ಪ ಹೊತ್ತು ಹೀಗೆ ನಮ್ಮನ್ನೇ ನೋಡ್ತಾ ಇತ್ತು. ಹತ್ತಿರ ಹೋದರೆ ಗುರ್ರು ಗುರ್ರು ಅಂತ ಸೌಂಡ್ ಮಾಡ್ಕೊಂಡು ಕೂತಿತ್ತು. ಆಮೇಲೆ ಅದು ಏನು ಫುಡ್ ತಿನ್ನತ್ತೆ ಅಂತ ನೋಡಿದ್ರೆ ಅದು ನಾನ್ ವೆಜಿಟೇರಿಯನ್ ಅಂತ ಗೊತ್ತಾಯಿತು. ಆಮೇಲೆ ತಕ್ಷಣ ಅದಕ್ಕೆ ಡಿಹೈಡ್ರೇಷನ್ಗೆ ಏನು ಮಾಡೋದು ಅಂತ ನೋಡಿ ಸರ್ಚ್ ಮಾಡಿ ಒಂದು 10 ml ಆಗುವಷ್ಟು ನೀರನ್ನು ಅದಕ್ಕೆ ಕುಡಿಸಿದೆ. ಸ್ವಲ್ಪ ಸಮಾಧಾನ ಆಯಿತು, ಹಾಗೆಯೇ ಸ್ವಲ್ಪ ರಿಲ್ಯಾಕ್ಸ್ ಕೂಡ ಆಯಿತು. ಸಂಜೆ ಹೊತ್ತಿಗೆ ಸ್ವಲ್ಪ ಆ್ಯಕ್ಟಿವ್ ಆಯಿತು. ಸೊ ರಾತ್ರಿ ಅದನ್ನು ಹಾರಿಸೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಅದಕ್ಕೆ ಅದನ್ನು ರೆಡಿ ಮಾಡಿಬಿಟ್ಟು ಟೆರೆಸ್ಸಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಗಿದೆ. ಓಕೆ 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 ಹಾರು ಹೋಗ್ತಾ ಇದೆ. ಇದನ್ನು ಹಾರಿಸ್ತಾ ಇದ್ದೀನಿ ಇವಾಗ. ಹುಷಾರಾಗಿದೆ ಮುದ್ದು ಬೇಬಿ. ಹಾರು ಹಾರು ಹೋಗಲ್ವಾ? ಆದರೆ ಅದು ಜೋರಾಗಿ ಹಾರೇ ಇಲ್ಲ. ಹಾರಿಬಿಟ್ಟು ನಮ್ಮನೆ ಟೆರೆಸ್ ಗ್ರಿಲ್ ಮೇಲೆ ಹೋಗಿ ಮತ್ತೆ ಕೂತ್ಕೊಳ್ತು. ಏನೋ ಪ್ರಾಬ್ಲಮ್ ಆಗಿದೆಯಲ್ಲ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಅದನ್ನು ಮಾತಾಡಿಸ್ತಾ ನಿಧಾನಕ್ಕೆ ಅದರ ಹತ್ರಕ್ಕೆ ಹೋಗಿ ಹಾರು ಹಾರು ಅಂತ ಪುಷ್ ಮಾಡಿದ್ವಿ. ಅದಕ್ಕೆ ಹೋಗೋಕೆ ಇಷ್ಟ ಆಗ್ತಿಲ್ಲ. ಅಮ್ಮ ಗೊತ್ತಾಗಿತ್ತು, ಆವಾಗಲೇ ಬಂದು ಹಾರಿಸ್ಬೋದಿತ್ತಲ್ಲ. ಅಮ್ಮ ಇಲ್ಲೇ ಆರಾಮಾಗಿ ಕೂತ್ಕೊಂಡಿರ್ತಿತ್ತದು. ಕಂದ ಮುದ್ದು ಆದರೆ ಅದು ಒಂದ್ಸಲ ಧೈರ್ಯ ಮಾಡಿ ಹಾರಿತು. ಆದರೆ ಹಾರಿದ್ದು ಸೀದಾ ನಮ್ಮನೆ ಕೆಳಗಡೆ ಹೋಗಿ ಮೇನ್ ರೋಡಲ್ಲಿ ಮಧ್ಯದಲ್ಲಿ ಕೂತ್ಕೊಳ್ತು. ಮತ್ತೆ ನಮಗೆ ಭಯ, ಯಾಕೆಂದರೆ ಬೀದಿ ನಾಯಿ ಮತ್ತು ವೆಹಿಕಲ್ ಹೋಗ್ತಾ ಇರೋದ್ರಿಂದ ವಾಪಸ್ ಓಡೋಗಿ ರಾತ್ರಿ ಮತ್ತೆ ಕರ್ಕೊಂಡು ಬಂದ್ವಿ. ತಕ್ಷಣಕ್ಕೆ ಕ್ಯಾಟ್ ಫುಡ್ಡನ್ನು ತಂದು ಹಾಕ್ಕೊಟ್ವಿ. ಅದಕ್ಕೆ ತುಂಬಾ ಇಷ್ಟ ಆಯಿತು ಫುಡ್ಡು. ಎಷ್ಟು ಚೆನ್ನಾಗಿ ತಿನ್ನೋಕೆ ಶುರು ಮಾಡ್ತು ಅಂದರೆ ಫಸ್ಟು ಒಂದು ಸ್ಪೂನಲ್ಲಿ ಅದಕ್ಕೆ ಬಾಯಿಗೆ ತಾಗಿಸ್ದೆ. ಅದಾದಮೇಲೆ ಗೊತ್ತಾಯಿತು ಅದಕ್ಕೆ, ನನಗೆ ಊಟ ಬಂದಿದೆ ಅಂತ. ಅದನ್ನು ಮಜಾ ಮಾಡಿಕೊಂಡು ಖುಷಿಯಾಗಿ ಫುಲ್ ಒಂದು ಬೌಲಲ್ಲಿ ಏನಿಟ್ಟಿದೆ ಅದೆಲ್ಲನ ಖಾಲಿ ಮಾಡ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಳಿಸೋಣ ಅಂದರೆ ಮಂಗಳವಾರ ದಿವಸ ಬಿಳಿ ಮುಖದ ಗೂಬೆ ಸಿಕ್ಕಿದೆ. ಅದನ್ನು ಮನೆಯಿಂದ ಆಚೆ ಕಳಿಸ್ಬೇಡ, ಯಾಕೆಂದರೆ ಬಿಳಿ ಮುಖದ ಗೂಬೆ ಲಕ್ಷ್ಮಿ ವಾಹನ ಅಂತ ಹೇಳ್ತಾರೆ ಅಂತ ಎಲ್ಲರೂ ಹೇಳಿದ್ರು. ಫ್ರೆಂಡ್ಸು ಪರಿಚಯದವರು ಎಲ್ಲ ಹೇಳಿದ್ರು. ಹಾಗಾಗಿ ಮಂಗಳವಾರ ಕಳಿಸೋ ಪ್ಲ್ಯಾನು ಅಲ್ಲಿಗೆ ಡ್ರಾಪ್ ಆಯಿತು. ಹಾಗೆ ನಮ್ಮ ಮುಖ ನೋಡಿ ಅದಕ್ಕೆ ಅಭ್ಯಾಸ ಆಯಿತು. ಬೆಳಗಿಂದ ಸಂಜೆ ತನಕ ನೋಡಿ ಅದು ಹೆದರ್ಕೊಳ್ಳೋದು ಸ್ಟಾಪ್ ಆಯಿತು. ಆಲ್ಮೋಸ್ಟ್ ನಾರ್ಮಲ್ ಆಗಿ ಕಂಫರ್ಟೇಬಲ್ ಆಗಿ ಇತ್ತು. ನಾವು ಕರೆದ್ರೆ ಚೆನ್ನಾಗಿ ಅದು ರಿಯಾಕ್ಟ್ ಕೂಡ ಮಾಡ್ತಾಯಿತ್ತು. ಬುಧವಾರ ವೈಲ್ಡ್ ಲೈಫ್ ಹಾಸ್ಪಿಟಲ್ ಅವರಿಗೆ ಕಾಲ್ ಮಾಡಿದೆ. ಅವರು ಬಂದು ಅದನ್ನು ಪಿಕ್ ಮಾಡಿಕೊಂಡು ಹೋದರು. ಆಕಷ್ಟು ಊಟ ಬಿಟ್ಟಿದೆಯಾ? ಹೊಟ್ಟೆ ತುಂಬ್ತಾ ಮುದ್ದು? ಗುಬ್ಬಿ ಗುಬ್ಬಿ ಮುದ್ದು ಗುಬೆ ಮುದ್ದು ಗುಬೆ ಕಣ್ಣು ಪಿಳ ಪಿಳ ಮಾಡೋ ಅಂಚಲ್ಲ ಒಳ್ಳೆ ಒಟ್ಟು ಮುದ್ದಂಗೆ ಮಾಡ್ತೀನಿ ನಾನು. ಒಳ್ಳೆ ಓದು 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 ಜಾನು ಬಳಿ ಇನ್ನೊಂದ್ಸಲ ಮಾಡು. 2 ದಿನ ನಮ್ಮನೇಲಿ ಇದ್ದಿದ್ದು ಒಳ್ಳೆ ಮಗು ಥರ ಆಗ್ಬಿಟ್ಟಿತ್ತು. ಅದು ಹೋಗುತ್ತೆ ಅಂದರೆ ತುಂಬಾ ಬೇಜಾರಾಯಿತು. ಆದರೆ ರೆಸ್ಕ್ಯೂ ಟೀಮ್ ಅವ್ರು ಬಂದಿದ್ದು ಹೇಳಿದ್ದು ತುಂಬ ಪುಟ್ಟ ಮರಿ ಇನ್ನೂ ಹಾರೋಕ್ಕೆ ಕಲಿತಾ ಇದೆ, ಹಾಗಾಗಿ ಅದು ಹಾರೋಕ್ಕಾಗಿಲ್ಲ ಅಂತ ಹೇಳಿದ್ರು. ಒಂದು 15 ಡೇಸ್ ಆದಮೇಲೆ ಅದು ಹಾರೋಕ್ಕೆ ಶುರುವಾದಮೇಲೆ ವಾಪಸ್ ಇಲ್ಲೇ ತಂದು ಅದನ್ನು ಹಾರಿಸ್ತಾರೆ. ಅದಕ್ಕೆ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಆಗಿತ್ತು. ಹಾಗಾಗಿ ಡಾಕ್ಟರು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಕೊಟ್ಬಿಟ್ಟು ವಾಪಸ್ ಇಲ್ಲಿಗೆ ಕರ್ಕೊಂಬರ್ತಾರೆ. ಬಟ್ ಎಷ್ಟು ಮುದ್ದಾಗಿತ್ತು ಅಂದರೆ ಅದು ಮನೆಯಿಂದ ಹೋದ್ಮೇಲೆ ಅದರದ್ದೇ ವಿಡಿಯೋ ನೋಡ್ಕೊಂಡು ಕೂತಿದ್ದೀನಿ ನಾನು. ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಏನು ಮಾತಾಡಿದ್ರೂ ಅದು ರಿಯಾಕ್ಟ್ ಮಾಡ್ತಾಯಿತ್ತು. ಒಂಥರ ಕಣ್ಣು ಪಿಳ ಪಿಳ ಅನ್ನೋದು, ಹಾಗೆಯೇ ಕರೆದ್ರೆ ತಿರುಗಿ ನೋಡೋದು ಎಲ್ಲ ಮಾಡ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬಂಗಾರಿ. ಓಕೆ ಓಕೆ ಬೇಗ ಹುಷಾರಾಗಿ ಆರೋಗ್ಯ ಕಂದ. ವಿಶ್ ಮಾಡ್ಕೊತೀನಿ ನಿನ್ನ ಮುದ್ದು. ಕೆಂಗೇರಿಯಲ್ಲಿರೋ ವೈಲ್ಡ್ ಲೈಫ್ ಹಾಸ್ಪಿಟಲ್ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾನು ತುಂಬ ಸಲ ಪಕ್ಷಿಗಳನ್ನು ಅವರಿಗೆ ಕೊಟ್ಟಿದ್ದೀನಿ. ಹಾಗಾಗಿ ಇದು ಕೂಡ ಬೇಗ ಹಾರೋದನ್ನು ಕಲಿತು ವಾಪಸ್ ನಮ್ಮ ಏರಿಯಾಗೆ ಬಂದು ಇಲ್ಲಿಂದನೇ ಹಾರು ಹೋಗಲಿ ಅಂತ ಆಶಿಸ್ತೀನಿ. ಇದಕ್ಕೆ ನನ್ನ ಮಗಳು ಗುಬ್ಬಿ ಅಂತ ಹೆಸರು ಬೇರೆ ಇಟ್ಟು ಕಳಿಸಿದ್ದಾಳೆ. ಮಿಸ್ ಯು ಗುಬ್ಬಿ ಗುಬ್ಬೆ.